ನಾಡಹಬ್ಬ ಮೈಸೂರು ದಸರಾಗೆ ಈಗಾಗಲೇ ಚಾಲನೆ ಸಿಕ್ಕಿದೆ. ನಿನ್ನೆಯಿಂದ ಸಾಕಷ್ಟು ಕಾರ್ಯಕ್ರಮಗಳು ಮೈಸೂರಿನಲ್ಲಿ ಜರುಗ್ತಾ ಇದ್ದಾವೆ. ಇದರ ಜೊತೆಗೆ ಸರ್ಕಾರ ಹೆಚ್ಚಿನ ಮುತುವರ್ಜಿಯನ್ನ ವಹಿಸಿ ಒಂದಷ್ಟು ಕಾರ್ಯಕ್ರಮಗಳನ್ನ ಈ ಬಾರಿ ಅಳವಡಿಸಿದ್ದೇವೆ ಅಂತಕ್ಕಂಥ ಹೇಳಿಕೆಗಳನ್ನ ಕೊಡ್ತಾ ಇದ್ದಾರೆ. ಈ ಬಗ್ಗೆ ಅಂದ್ರೆ ಹೊಸ ಕಾರ್ಯಕ್ರಮಗಳು ಯಾವುವು, ಇನ್ ಮುಂದೆ ನಡೀತಕ್ಕಂಥ ಕಾರ್ಯಕ್ರಮಗಳು ಯಾವುದು ಅನ್ನೋದ್ರ ಬಗ್ಗೆ ಸ್ವತಃ ಏನು ನಮ್ಮ ರಾಮದಾಸ್ ಅವರು ಇಲ್ಲ ಇದ್ದಾರೆ, ಅವ್ರನ್ನ ಕೇಳಿ ತಿಳ್ಕೊಳ್ಳುವಂತ ಕೆಲಸವನ್ನ ಕೂಡ ಮಾಡೋಣ. ಸರ್ ನಮಸ್ತೆ. ಸರ್ ನಮಸ್ಕಾರ. ಸರ್, ಹೊಸ ಕಾರ್ಯಕ್ರಮಗಳನ್ನ ಅಳವಡಿಸಿಕೊಳ್ಳಲಾಗಿದೆ ಈ ಬಾರಿ ಅಂತ ಹೇಳಲಾಗ್ತಾ ಇದೆ. ಯಾವೆಲ್ಲ ಕಾರ್ಯಕ್ರಮಗಳನ್ನ ದಸರಾ ಒಂದು ಇದರಲ್ಲಿ ಅಳವಡಿಸಿಕೊಳ್ಳಲಾಗಿದೆ ಸರ್? ಹೊಸ ಕಾರ್ಯಕ್ರಮ ಅನ್ನೋದಕ್ಕಿಂತನೂ ಮಧ್ಯದಲ್ಲಿ ವಿಶೇಷವಾಗಿ 2010ರಿಂದ ಮನೆ ಮನೆ ದಸರಾ ಅಂತ ಹೇಳಿ ಪ್ರಾರಂಭ ಮಾಡಿದ್ವಿ. ಅದು ಮಧ್ಯದಲ್ಲಿ ನಿಂತಿತ್ತು. ಈ ಬಾರಿ ನಗರ ಪಾಲಿಕೆಯ ಮೂಲಕವಾಗಿ ಎಲ್ಲ ಮನೆ ಮನೆಗಳಲ್ಲಿ ದಸರಾವನ್ನು ಮಾಡುವಂತ ಒಂದು ಕಾನ್ಸೆಪ್ಟ್ ಈ ಸಲ ಕೊಟ್ಟಿದೆ. ಮನೆಯ ವಿಶೇಷವಾಗಿ ಮಕ್ಕಳು ಮತ್ತು ತಾಯಂದ್ರು ಮನೆ ಮುಂದೆನೆ ರಂಗೋಲಿ ಹಾಕುವಂಥದ್ದಿರ್ಬೋದು, ಹೂವಿನ ಅಲಂಕಾರಗಳನ್ನು ಮಾಡುವಂಥದ್ದು, ಮನೆಯಲ್ಲಿ ಬೊಂಬೆಯನ್ನು ಇಟ್ಟಿರುವಂಥದ್ದಕ್ಕೆ ವಿಭಿನ್ನವಾದಂತಹ ಕಾನ್ಸೆಪ್ಟ್ ಅನ್ನು ಕೊಡುವಂಥ ವಿಚಾರಗಳು, ಮನೆಯಲ್ಲಿ ಟ್ರೆಡಿಷನಲ್ ತಿಂಡಿಗಳನ್ನು ಮಾಡುವಂಥದ್ದು. ಇದರ ಜೊತೆಗೆ ವಿಶೇಷವಾಗಿ ಯಾರ್ಯಾರು ವಿದೇಶದಿಂದ ಬರ್ತಾ ಇದ್ದಾರೆ ಫಾರಿನರ್ಸ್, ಅದರಲ್ಲೂ ಈ ಬಾರಿ ಮೋದಿಯವರು ಬಂದು ಹೋದ ನಂತರದಲ್ಲೂ ಬಹಳ ಜನ ಫಾರಿನರ್ಸ್ ಬರ್ತಾ ಇದ್ದಾರೆ. ಯಾರ್ಯಾರು ಫಾರಿನರ್ಸ್ ಬರ್ತಾ ಇದ್ದಾರೆ ಅಂತವ್ರನ್ನ ಗುರುತು ಮಾಡಿ ಅಂತವ್ರನ್ನ ನಮ್ಮ ಟ್ರೆಡಿಷನಲ್ ಫ್ಯಾಮಿಲಿಗಳು ಎಲ್ಲೆಲ್ಲಿದೆಯೋ ಅಲ್ಲಿಗೆ ಅವ್ರನ್ನ ಕರ್ಕೊಂಡೋಗಿ ಅವರಿಗೆ ಸೀರೆ ಉಡಿಸೋದ್ರಿಂದ ಪ್ರಾರಂಭ ಮಾಡಿ ಅವರಿಗೆ ನಮ್ಮ ತಿನಿಸುಗಳು, ನಮ್ಮ ಆಹಾರಗಳು, ನಮ್ಮ ಆಹಾರದ ಪದ್ಧತಿ, ಅದರೊಳಗಡೆ ಇರುವಂತಹ ವಿಜ್ಞಾನ, ಇದೆಲ್ಲವನ್ನು ಅವರಿಗೆ ತಿಳಿಸುವಂತಹ ಪದ್ಧತಿಗಳು, ನಮ್ಮ ಪೂಜಾ ಪದ್ಧತಿಗಳನ್ನು ತಿಳಿಸುವಂಥದ್ದು, ಈ ರೀತಿಯಾದಂತಹ ಹೊಸ ವಿನ್ಯಾಸಗಳಿಗೆ ಜೋಡಿಸುವಂತ ಕೆಲಸವನ್ನು ಮಾಡ್ತಾ ಇದೆ. ಸರ್, ಆದ್ರೆ ಎಲ್ಲೋ ಒಂದು ಕಡೆ ಈ ಬಾರಿಯ ದಸರಾ ಮಂಕ್ ಆಗಿದೆ ಅನ್ನೋ ಮಾತುಗಳು ಕೂಡ ಕೇಳಿ ಬರ್ತಾ ಇದೆ ಸರ್. ಯಾಕೆ ಸರ್ ಮಂಕ್ ಅಂತ ಅನ್ನೋದಕ್ಕೆ ಬರಲ್ಲ, ಜೊತೆಗೆ ಜನಗಳ ಪಾರ್ಟಿಸಿಪೇಷನ್ ಮೇಲೆ ಎಲ್ಲವೂ ನಿಂತಿರುತ್ತೆ. ನಾವೇನ್ ಕಾರ್ಯಕ್ರಮ ಮಾಡ್ತೀವಿ ಅನ್ನೋದಕ್ಕಿಂತನೂ ಜನ ಹೇಗೆ ಸ್ಪಂದಿಸ್ತಾರೆ ಅನ್ನೋದ್ರ ಮೇಲೆ ನಿನ್ನೆ ತಾನೇ ಪ್ರಾರಂಭವಾಗಿದೆ. ನಿರೀಕ್ಷೆ ಮಾಡೋಣ. 2 ವರ್ಷಗಳ ಕಾಲ ಸಹಜವಾಗಿ ಜನಗಳ ಮನಸ್ಸಿನಲ್ಲಿ ಭಾವನೆ ಇತ್ತು, ಈಗ ಹೇಗಾಗುತ್ತೋ ಏನಾಗುತ್ತೋ ಅನ್ನುವಂಥ ಭಾವನೆ ಇತ್ತು. ಆ ಉದ್ದೇಶವನ್ನೇ ಇಟ್ಕೊಂಡೇ ಈ ಬಾರಿ ವಿಜೃಂಭಣೆಯಾಗಿ ಆಗಿದೆ. ಜನ ಬರ್ತಾರೆ ಅನ್ನುವಂಥ ನಂಬಿಕೆ ನನಗಿದೆ. ಎರಡನೇದು, ಆ ದೃಷ್ಟಿಯಿಂದನೇ ತಾಯಿಯನ್ನ ನಾವು ಅರಮನೆ ಒಳಗಡೆ ಮಾತ್ರ ಕರ್ಕೊಂಡು ಹೋಗ್ತಾ ಇದ್ವಿ. ಅದ್ರ ಜೊತೆಗೆ ಚಾಮುಂಡಿ ಬೆಟ್ಟದಿಂದ ಕರ್ಕೊಂಬರ್ಬೇಕಾದ್ರೂ ಕೂಡ ತುಂಬಾ ವಿಜೃಂಭಣೆಯನ್ನು ಕರ್ಕೊಂಬರ್ಬೇಕನ್ನುವಂಥದ್ದು ಏನು ಕಲ್ಪನೆ ಇತ್ತು, ಅದನ್ನ ಈ ಬಾರಿ ಇನ್ನೂ ವಿಶೇಷವಾಗಿ ಬೆಳಗ್ಗೆ 9:05 ತಾಯಿ ಚಾಮುಂಡೇಶ್ವರಿಯ ದೇವಸ್ಥಾನದಿಂದ ಹೊರಗಡೆಗೆ ಅಮ್ಮನನ್ನ ಕರ್ಕೊಂಡು ಭವ್ಯವಾದಂತಹ ಮೆರವಣಿಗೆಯಲ್ಲಿ ಕರ್ಕೊಂಡು ಬರ್ತೀವಿ. ದಾರಿ ಉದ್ದ ಕಳೆದ ಬಾರಿ ಕೂಡ ಲಕ್ಷಾಂತರ ಜನ ನಿಂತು ನೋಡಿದ್ರು. ಅದೇ ರೀತಿಯಲ್ಲಿ ಆ ರೇಸ್ ಕೋರ್ಸ್ನ ಮುಂಭಾಗದಿಂದ ಪ್ರಾರಂಭ ಮಾಡಿ ಇಟ್ಟಿಗೆಗೂಡು ಮತ್ತು ಲಲಿತ ಮಹಲಿನ ಮುಂಭಾಗ ಎಲ್ಲದರಿಂದ ಬಂದು ಅರಮನೆಯಲ್ಲಿ ಆ ತಾಯಿಯನ್ನ ಕರ್ಕೊಂಡ್ಬರುವಂತಹ ಕಾರ್ಯಕ್ರಮ ಏನಿದೆ ಅದು ಸುಮಾರು 3 ಅವರ್ಸ್ 3 ಗಂಟೆಗಳು ಅಂತ ಲೆಕ್ಕ ಹಾಕೊಂಡಿದ್ವಿ. 9 ಗಂಟೆಗೆ ಪ್ರಾರಂಭವಾಗಿದ್ದು 12 ಗಂಟೆಗೆ ನಾವು ಅರಮನೆಗೆ ಸೇರುವಂತಹ ಒಂದು ಕಾರ್ಯಕ್ರಮ ಕೂಡ ಈ ಸಲ ಜನಸಾಮಾನ್ಯರು ತಾಯಿಯನ್ನ ಹತ್ತಿರದಿಂದ ನೋಡುವಂತ ಒಂದು ಅವಕಾಶಕ್ಕೂ ಕೂಡ ಕಲ್ಪಿಸಲಾಗಿದೆ. ಸರ್, ಎಕ್ಸಿಬಿಷನ್ ಉದ್ಘಾಟನೆಗೆ ಹೋಗ್ತೀರಾ, ಅಲ್ಲಿ ನಿಮ್ ಪೋಸ್ಟರ್ ಇರಲ್ಲ, ಬೇಸರ ಮಾಡ್ಕೊಳ್ತೀರಾ? ಯಾವ ಕಾರಣಕ್ಕೆ ಸರ್? ಏನಾದ್ರು ಕಡೆಗಣನೆ ಮಾಡ್ತಾ ಇದ್ದಾರಾ ನಿಮ್ನ ಅಂತ? ನಥಿಂಗ್. ನಾನು ಸಮಯದ ಪ್ರಜ್ಞೆಯನ್ನ ಯಾವತ್ತೂ ಇಟ್ಕೊಂಡಂತವನು. ಅದಕ್ಕೆ ನಾನು 3 ನಿಮಿಷ ಮುಂಚೆ ಅಲ್ಲಿಗೆ ಬಂದೆ. ಆದ್ರೆ ನನಗೆ ಅದಾದ ನಂತರದಲ್ಲಿ ಇನ್ನೊಂದು ಕಾರ್ಯಕ್ರಮ ಇತ್ತು. ನಾನು ಹೇಳಿದ್ದೆ ಒಂದು ಅರ್ಧ ಗಂಟೆಗಳ ಕಾಲ ಕಾದು ನಾನು ಮತ್ತೆ ಇಲ್ಲಿಗೆ ಬರಬೇಕಾಗಿತ್ತು 5ವರೆಗೆ. ಸಹಜವಾಗಿ ಹೋಗಿ ನನ್ನ ಕಾರ್ಯಕ್ರಮ ಮುಗಿಸಿಕೊಂಡು ಮತ್ತೆ ಈ ಕಾರ್ಯಕ್ರಮಕ್ಕೆ ಬಂದಿದ್ದೀನಿ. ಫ್ಲವರ್ ಶೋ ಉದ್ಘಾಟನೆ ಮಾಡಿದ್ದೀನಿ, ಮತ್ತೆ ಕಲ್ಚರಲ್ ಪ್ರೋಗ್ರಾಮ್ ಈವೆಂಟ್ ಏನಿದೆ ಅದನ್ನು ಮಾಡಿ ರಾತ್ರಿ 9 ಗಂಟೆವರೆಗೂ ಕೂತಿದ್ದೀನಿ. ಇದು ತಾಯಿಯ ಕಾರ್ಯ. ಯಾವುದೋ ಫೋಟೋಗೋ ಪೋಸ್ಟರ್ಗೋ ಇನ್ನೊಂದು ಚಿಂತೆ ಮಾಡುವಂತವನಲ್ಲ ನಾನು. ಈ ಕಾರ್ಯ ಅಂದ್ರೆ ನಮ್ಮ ಅಮ್ಮನ ಕಾರ್ಯ, ಅದು ತಾಯಿ ಚಾಮುಂಡಿ ಕಾರ್ಯ. ಹಾಗಾಗಿ ನಾನು ಅದ್ರ ಬಗ್ಗೆ ಯಾವುದು ಚಿಂತನೆನೂ ಮಾಡಲ್ಲ. ನೀವು ಹೇಳದ್ಮೇಲೆ ನಂಗೆ ಗೊತ್ತಾಗ್ತಾ ಇದೆ ಹೌದಾ ಅಂತ. ನಂಗೆ ಗೊತ್ತಿಲ್ಲ ಅದೆಲ್ಲ, ಅದಕ್ಕೆಲ್ಲ ಚಿಂತನೆ ಮಾಡುವಂತವನಲ್ಲ. ನನಗೆ ಎಲ್ಲೆಲ್ಲಿ ಸಮಯ ಇದೆಯೋ ಆ ಸಮಯವನ್ನ ನಾನು ಅದಕ್ಕೆ ಜೋಡಿಸುವಂತ ಕೆಲಸವನ್ನು ನಿರಂತರ ಮಾಡ್ತಾ ಇದ್ದೀನಿ. ಹಾಗಿಲ್ದೆ ಹೋಗಿದ್ದರೆ ಇವತ್ತು ಮನೆ ಮನೆ ದಸರಾಗಳಿಗೆ ನೇರವಾಗಿ ಹೋಗುವಂಥದ್ದು, ಬೊಂಬೆ ದರ್ಶನಕ್ಕೋಸ್ಕರವಾಗಿ ಹೋಗುವಂಥದ್ದು, ಇವೆಲ್ಲ ನಮ್ಮ ಸಂಪ್ರದಾಯದ ವ್ಯವಸ್ಥೆ, ಅಮ್ಮನ ಸೇವೆ ಮಾಡುವಂತ ಕಾರ್ಯ. ಹಾಗಾಗಿ ಅದರದೆಲ್ಲ ಏನು ಕಲ್ಪನೆಗಳಿಲ್ಲ. ಸರ್, ರಾಮದಾಸ್ ಅವರು ಮೋದಿ ಅವರಿಗೆ ತುಂಬಾ ಹತ್ರವಾದಂತವ್ರು. ಮೋದಿ ಅವರಿಗೆ ಹತ್ರ ಆದ್ಮೇಲೆ ಇಲ್ಲಿ ರಾಜ್ಯದಲ್ಲಿ ಕಡೆಗಣನೆ ಮಾಡ್ಲಾಗ್ತಾ ಇದೆಯಾ ರಾಮದಾಸ್ ಅವರನ್ನ ಅನ್ನುವಂತ ಪ್ರಶ್ನೆ ಮೂಡ್ ಬರ್ತಾ ಇದೆ ಸರ್. ಅಲ್ಲ, ನನಗೆ ಅರ್ಥ ಆಗ್ತಾ ಇಲ್ಲ ಏನಂದ್ರೆ, ಹಾಗಾದ್ರೆ ಮಂತ್ರಿ ಸ್ಥಾನ ಕೊಟ್ಟಿಲ್ಲ ಅಂತನಾ? ಐ ಆಮ್ ವೆರಿ ಹ್ಯಾಪಿಯೆಸ್ಟ್ ಮ್ಯಾನ್. ನಾನು ಇವತ್ತು ದೇಶದಲ್ಲಿರುವಂತಹ ಎಲ್ಲಾ ಯೋಜನೆಗಳನ್ನ ನನ್ನ ಕ್ಷೇತ್ರದಲ್ಲಿ ಜಾರಿ ತರುವ ಮುಖಾಂತರದಲ್ಲಿ ದೇಶದಲ್ಲಿ 1ನೇ ಸ್ಥಾನಕ್ಕೆ ನಾನು ಬಂದಿದ್ದೀನಿ. ಸಂಘಟನೆಯ ಪ್ರಶ್ನೆ ಬಂದಾಗ ಇಡೀ ದೇಶದಲ್ಲೇ ನಮ್ಮ ಕ್ಷೇತ್ರದಲ್ಲಿ ಸಂಘಟನೆಯನ್ನ ಆ ಪೇಜ್ ಲೆವೆಲ್ಗೆ, ಕೇವಲ ಬೂತ್ ಲೆವೆಲ್ಗಲ್ಲ, ಆ ಪೇಜ್ ಲೆವೆಲ್ಗೆ ತಗೊಂಡೋಗುವಂತ ವ್ಯವಸ್ಥೆಗಳಿದೆ. ಐ ಆಮ್ ದಿ ಹ್ಯಾಪಿಯೆಸ್ಟ್ ಮ್ಯಾನ್. ನಾನು ಎಲ್ಲೋ ಒಬ್ಬ ಮಿಲಿಟರಿಯ ಅಧಿಕಾರಿಯಾಗಿ ನಮ್ಮ ತಂದೆ ತರ ಹೋಗ್ಬೇಕಂತ ಬಯಸಿದ್ದವನು. ಆದ್ರೆ ತಾಯಿ ನನ್ನನ್ನು ರಾಜಕಾರಣಿ ಮಾಡಿದ್ದಾರೆ. ಹಾಗಾಗಿ ಜನಗಳ ನನಗೊಂದು ಪುನರ್ಜನ್ಮ ಕೊಟ್ಟಿದ್ದಾರೆ ಜನಗಳು, ಅವ್ರ ಋಣ ತೀರಿಸ್ತಾ ಇದ್ದೀನಿ. 9 ದಿವಸ ಮೋದಿ ಯುಗ ಉತ್ಸವದಲ್ಲಿ 43,000 ಜನಕ್ಕೆ ಒಂದಲ್ಲ ಒಂದು ಬೆನಿಫಿಟ್ ಮುಟ್ಟಿಸಿದ್ದೀನಿ ಅಂದ್ರೆ ಇದಕ್ಕಿಂತ ಸಾರ್ಥಕತೆ ಬೇಕಾ?
ಅದರಿಂದ ಯಾವುದೂ ಇಲ್ಲ. ಅವೆಲ್ಲ ಬೇರೆ ಬೇರೆ ಕಲ್ಪನೆಗಳಿರ್ಬೋದು, ಕಡೆಗಡೆನೆಯ ಇನ್ನೊಂದು ಮತ್ತೊಂದು ಏನೂ ಅಲ್ಲ. ನಾನು ಪಕ್ಷದ ಆಗ್ಲೇ ಹೇಳಿದೆ, ಕಳೆದ 30 ವರ್ಷದಿಂದ ರಾಜಕಾರಣ ಮಾಡ್ತಾ ಇದ್ದೀನಿ ನಾನು. ನಿನ್ನೆ ವೇದಿಕೆ ಮೇಲೆ ನಾವು 4 ಜನ ಯುವ ಮೋರ್ಚಾದ ರಾಜ್ಯದ ಅಧ್ಯಕ್ಷರು ಕೂತಿದ್ವಿ. ವಿಶ್ವೇಶ್ವರ ಹೆಗಡೆ ಕಾಗೇರಿ ಇರ್ಬೋದು, ನಮ್ಮಲ್ಲಿ ಮಲ್ಕಾಪುರೆ, ಸುನೀಲ್, ನಾನು 4 ಜನ ರಾಜ್ಯದಲ್ಲಿ ಯುವ ಮೋರ್ಚಾ ಅಧ್ಯಕ್ಷರ ಕೆಲಸ ಮಾಡಿದಂಥವ್ರು. ಇಡೀ ರಾಜ್ಯದ ಇತಿಹಾಸದಲ್ಲಿ ನನಗೆ 2 ಬಾರಿ, ಹಿಂದೆನೂ ಕೊಟ್ಟಿಲ್ಲ ಮುಂದೇನೂ ಇಲ್ಲ, 2 ಬಾರಿ ನನ್ನನ್ನು ಅಧ್ಯಕ್ಷ ಮಾಡಿದ್ದಾರೆ. ಸೊ ಹಾಗಾಗಿ ಪಕ್ಷ ನನಗೆ ಮುಖ್ಯನೇ ಹೊರತು ಸರ್ಕಾರ ನನಗೆ ಮುಖ್ಯ ಅಲ್ಲ. ಮೈಸೂರು ಜಿಲ್ಲೆಯಲ್ಲಿ 11 ಜನ ಶಾಸಕರುಗಳು 1994ರಿಂದ ಇಲ್ಲಿವರೆಗೆ ಗೆದ್ದು ಬಂದ್ರು. 10 ಜನ ಹೊಟ್ಟೋಗಿದ್ದಾರೆ, ನಾನೊಬ್ಬನೇ ಉಳಿದಿದ್ದೀನಿ. ಹಾಗಂದ್ರೆ ಅರ್ಥ ಏನು? ಅದು ನನ್ನ ತಾಯಿ ಪಕ್ಷ. ಹಾಗಾಗಿ ಬೇಸರ ಇನ್ನೊಂದು ಮತ್ತೊಂದು ಎಲ್ಲ. ಶ್ರೀರಾಮಚಂದ್ರ ಒಂದೇ ವಿಚಾರವನ್ನ ಕೊಡೋದು, ಮನುಷ್ಯನಿಗೆ ಬೇಕಾಗಿರೋದು ಸಹನೆ, ಸಹನೆ, ಸಹನೆ. ಆ ಸಹನೆ ಯಾಕೋಸ್ಕರವಾಗಿ? ಲೋಕ ಕಲ್ಯಾಣಕ್ಕೋಸ್ಕರವಾಗಿ, ಸಮಾಜಕ್ಕೋಸ್ಕರವಾಗಿ, ಮೈಸೂರಿನ ಅಭಿವೃದ್ಧಿಗೋಸ್ಕರವಾಗಿ. ಹಾಗಾಗಿ ಈ ಎಲ್ಲಾ ಕಾರ್ಯಗಳಲ್ಲೂ ನಾನು ನಂದೇ ಆದಂತ ಸಲಹೆಗಳನ್ನ ಕೊಟ್ಟಿದ್ದೇನೆ. ಇದಲ್ಲದೆ ಕಾರ್ಯಕ್ರಮಗಳಾಗಬೇಕಾಗಿದೆ. ಡಾನ್ ಟು ಡಸ್ಕ್, ಸೂರ್ಯೋದಯದಿಂದ ಸೂರ್ಯಾಸ್ತಮಕ್ಕೆ ಕಾರ್ಯಕ್ರಮ ಕೊಡಬೇಕಾಗಿದೆ. ಆ ಕಾರ್ಯಕ್ರಮದಲ್ಲಿ ಒಂದೊಂದು 3 ತಲೆಮಾರುಗಳು, 80+ನವರಿದ್ದಾರೆ, ಯುವಕರಿದ್ದಾರೆ, ಯುವತಿಯರಿದ್ದಾರೆ, ಮತ್ತು ಚಿಕ್ಕ ಮಕ್ಕಳುಗಳನ್ನು ಜೋಡಿಸುವಂತ ಕೆಲಸ ಮಾಡಿದೀವಿ. ಕಾರಣ ಅಂತಂದ್ರೆ ನಾನು ಬದುಕಿರ್ತೀನೋ ಇಲ್ವೋ ನನಗೆ ಗೊತ್ತಿಲ್ಲ. ನಮ್ಮ ವಿಚಾರ ಇರೋದೇನೋ ಈ ಬಾರಿ ಕೂಡ ನಮ್ಮ ಚಿಂತನೆ ಇರುವುದು ಇಷ್ಟೇ, ನಾವು ಸ್ವರ್ಣ ಕಾಲ್ಸೆ, ನಾವು ಅಮೃತ್ ಕಾಲ್ಸೆ, ನಾವು ಶತಮ ಅಂತಕ್ಕಂಥ ಒಂದು ಚಿಂತನೆ ಏನ್ ಮಾಡಿದೀವಿ. ಈಗ ಮಕ್ಕಳುಗಳನ್ನು ಹಾಡಿಸ್ತೀವಲ್ಲ 2ನೇ ತಾರೀಕು, ಆ ಕಾರ್ಯಕ್ರಮ ಯಾರ್ಯಾರು ಮಕ್ಕಳು ಬೆಳೆದಿತ್ತಾರೋ ಅವ್ರು ಇನ್ನು 20 ವರ್ಷಕ್ಕೋ 25 ವರ್ಷಗಳ ಕಾಲಕ್ಕೋ ಅವ್ರು ಉನ್ನತವಾದಂತಹ ಸ್ಥಾನಕ್ಕೆ ಬರಲಿ ಅನ್ನುವಂಥ ಆಸೆ ನಮ್ಮ ಮುಂದೆ ಇದೆ ಹೊರತು ಇವೆಲ್ಲ ತಾತ್ಕಾಲಿಕ. ಒಂದ್ಸಲ ಆದ್ರೂ ಮಾಜಿ ಅಂತಾರೆ, 2 ಸಲ ಆದ್ರೂ ಮಾಜಿ ಅಂತಾರೆ. ನಮ್ಗೆ ಎಲ್ಲಿ ಏನು ಅವಕಾಶ ಕೊಡ್ತಾರೋ ಅದನ್ನ ನಾವು ಕೆಲಸ ಮಾಡುವಂಥದ್ದು ಶ್ರದ್ಧೆಯಿಂದ ಅನ್ನೋದಂತೂ ಸಮಾಜದ ಮುಂದೆ ನಿಮ್ಮೆಲ್ಲರ ಪ್ರೀತಿ ಇದೆಯಲ್ವಾ. ಏನಾದ್ರು ಕೊಟ್ರೆ ರಾಮದಾಸ್ ಶ್ರದ್ಧೆಯಿಂದ ಮಾಡ್ತಾನೆ ಅಂತಿರಲ್ಲ, ಅಷ್ಟು ಸಾಕು ನನಗೆ. ಅದಕ್ಕಿಂತ ಬಿಟ್ಟು ಏನು, ಇದೆಲ್ಲ ಕಲ್ಪನೆಗಳಷ್ಟೇ. ಬೇರೆ ಯಾವುದೇ ಒಂದು ವಿಚಾರಕ್ಕೂ ಕೂಡ ನನ್ನ ಸಮಯವನ್ನು ಎಲ್ಲೂ ವೇಸ್ಟ್ ಮಾಡುವಂತವನಲ್ಲ. ಒಂದಲ್ಲ ಒಂದು ಸಂದರ್ಭದಲ್ಲಿ ಸಾಯುವವರೆಗೂ ಕೂಡ ದೇವರ ಆರೋಗ್ಯವನ್ನು ಕೊಟ್ಟರೆ ಆ ಕೊನೆ ನಿಮಿಷದವರೆಗೂ ಕೂಡ ಕಟ್ಟಕಡೆಯ ವ್ಯಕ್ತಿ ಯಾರಿದ್ದಾನೆ ಅವನ ಸೇವೆ ಮಾಡೋದೇ ನಮ್ಮ ಕೆಲಸ. ಸರ್, ನಿಮ್ಮಲ್ಲಿ ದಸರಾ ಉದ್ಘಾಟನೆ ಅಂದ್ರೆ ಕಾರ್ಯಕ್ರಮಗಳನ್ನ ಉದ್ಘಾಟನೆ ಮಾಡ್ಲಿಕ್ಕೆ ಮಂತ್ರಿಗಳು ಯಾರು ಇಲ್ವಾ ಸರ್? ಇರೋರೊಬ್ರೆ ಎಸ್ ಟಿ ಸೋಮಶೇಖರ್ ಅಷ್ಟೇನಾ ಸರ್? ನಿನ್ನೆ ಆಲ್ಮೋಸ್ಟ್ ಎಲ್ಲಾ ಕಾರ್ಯಕ್ರಮಗಳನ್ನ ಎಸ್ ಟಿ ಸೋಮಶೇಖರ್ ಒಬ್ರೆ ಉದ್ಘಾಟನೆ ಮಾಡಿರುವಂತದ್ದು. ಅದನ್ನ ಅವ್ರನ್ನೇ ಕೇಳಬೇಕು. ಅಲ್ಲ ಸರ್, ಈಗ ನಿಮ್ಮ ಪಕ್ಷದಲ್ಲಿ ಮಂತ್ರಿಗಳು ಅನೇಕರಿದ್ರು, ಅವ್ರನ್ನ ಕರೆಸಬಹುದಾಗಿತ್ತು. ಮುನೀರ್ ಹತ್ರ ಅವರು ಗೈರಾಜರಾಗ್ತಾರೆ, ನಟ ಶಿವಣ್ಣ ಅವರು ಗೈರಾಗ್ತಾರೆ, ಸುದೀಪ್ ಅವರು ಗೈರಾಗ್ತಾರೆ. ಎಲ್ಲೋ ಒಂದ್ ಕಡೆ ದಸರಾ ಸಮಿತಿ ಏನಿದೆ ಅದು ಎಡುತ್ತಾ ಅಂತ ಗೊತ್ತಿಲ್ಲ, ಅದೆಲ್ಲ ಜಿಲ್ಲಾ ಮಂತ್ರಿ ಕೇಳಬೇಕು. ಓಕೆ ಸರ್, ಥ್ಯಾಂಕ್ ಯು. ಸೊ ಇದು ರಾಮದಾಸ್ ಅವರ ಮಾತಾಗಿರ್ತಕ್ಕಂಥದ್ದು. ಏನು ದಸರಾ ಎಲ್ಲೋ ಒಂದು ಕಡೆ ಹಿಡಿದಿದೆ ಈ ಬಾರಿ ಅಂತಕ್ಕಂಥ ಮಾತುಗಳು ಕೇಳಿ ಬರ್ತಾ ಇತ್ತು. ಅದನ್ನ ನೀವು ಸರ್ಕಾರವನ್ನೇ ಕೇಳಬೇಕು ಅನ್ನುವಂತ ಮಾತನ್ನ ಹೇಳ್ತಾ ಇದ್ದಾರೆ. ಇದ್ರ ಜೊತೆಗೆ ಏನು ಅಂತಂದ್ರೆ ಏನು ರಾಮದಾಸ್ ಅವರನ್ನ ಕಡೆಗಣಿಸಲಾಗಿದೆ ಅಂತಕ್ಕಂಥ ಸಾಕಷ್ಟು ಮಾತುಗಳು ಕೂಡ ಕೇಳಿ ಬರ್ತಾ ಇತ್ತು. ಆದ್ರೆ ಸರ್ಕಾರ ನನ್ನನ್ನ ಎಲ್ಲೂ ಕೂಡ ಕಡೆಗಣಿಸಿಲ್ಲ ಅಂತಕ್ಕಂಥ ಮಾತನ್ನ ಕೂಡ ರಾಮದಾಸ್ ಅವರು ಹೇಳ್ತಾ ಇರ್ತಕ್ಕಂಥದ್ದು. ಕ್ಯಾಮರಾ ಪರ್ಸನ್ ರಾಯ್ಡು ಜೊತೆ ಸುನಿಲ್ ಗೌಡ, ನ್ಯೂಸ್ 18 ಕನ್ನಡ, ಮೈಸೂರು.